ಈ ವರ್ಷ ಮುಂಗಾರು ಕೈಕೊಟ್ಟ ತುಂಗಭದ್ರಾ ಜಲಾಶಯದ ನೀರು ಖಾಲಿಯಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ರು. ಆದರೆ ಸದ್ಯ ವರುಣದೇವನ ಕೃಪೆಯಿಂದ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಜಲಾಶಯದ ಅರ್ಧದಷ್ಟು ಭರ್ತಿಯಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಟಿಬಿ ಡ್ಯಾಂನಲ್ಲಿ ನೀರು ಹೆಚ್ಚಳ ರೈತರಿಗೆ ಸಂತಸ. ತುಂಗಭದ್ರಾ ಜಲಾಶಯ ಅರ್ಧದಷ್ಟು ಭರ್ತಿ. ತುಂಗಭದ್ರಾ ಜಲಾಶಯ ಇದು 3 ರಾಜ್ಯದ 9 ಜಿಲ್ಲೆಗಳ ಜೀವನಾಡಿ. ಲಕ್ಷಾಂತರ ಜನರು ಈ ಜಲಾಶಯವನ್ನೇ ನಂಬಿ ಜೀವನ ನಡೆಸುತ್ತಾರೆ. ಆದರೆ ಈ ವರ್ಷ ಮಳೆರಾಯನ ಮುನಿಸಿನಿಂದ ಜಲಾಶಯ ಖಾಲಿಯಾಗಿತ್ತು. ಆದರೆ ಕಳೆದೊಂದು ವಾರದಿಂದ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಹೌದು, ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ. ಮಲೆನಾಡ ಭಾಗದಲ್ಲಿ ನಿರಂತರ ಮಳೆಯಿಂದಾಗಿ ಡ್ಯಾಂಗೆ ಅಪಾರ ಪ್ರಮಾಣದ ಒಳಹರಿವು ದಾಖಲಾಗುತ್ತಿದ್ದು ಜಲಾಶಯ ಈಗ ಅರ್ಧದಷ್ಟು ಭರ್ತಿಯಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಬೆಳೆಗಳಿಗೆ ನೀರು ಹರಿಸಲು ಸಾಧ್ಯವಿಲ್ಲ ಎಂದು ಸರ್ಕಾರ ಹೇಳಿದ್ದರಿಂದ ಆತಂಕಕ್ಕೊಳಗಾಗಿದ್ದ ರೈತರಿಗೆ ಈ ನೀರಿನ ಹರಿವು ಹೊಸ ಭರವಸೆಯನ್ನ ತಂದಿಟ್ಟಿದೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಅಭಾವದಿಂದಾಗಿ ತುಂಗಭದ್ರಾ ಜಲಾಶಯ ಬರಿದಾಗಿತ್ತು. ಜೊತೆಗೆ ಈ ಬಾರಿ ತುಂಗಭದ್ರಾ ಜಲಾಶಯ ಭರ್ತಿಯಾಗಲ್ಲ ಅಂತಕ್ಕಂತಹ ಒಂದು ಆತಂಕ ಕೂಡ ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರ ಜನರಿಗೆ ಆತಂಕ ಶುರುವಾಗಿತ್ತು. ಆದರೆ ಸದ್ಯ ವರುಣ ದೇವನ ಕೃಪೆಯಿಂದ ಮಲೆನಾಡ ಭಾಗದಲ್ಲಿ ಉತ್ತಮವಾದಂತಹ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯ ತುಂಗಭದ್ರಾ ಜಲಾಶಯ ಅರ್ಧಕ್ಕೂ ಹೆಚ್ಚು ಭರ್ತಿಯಾಗಿದೆ ಅಂತ ಹೇಳಬಹುದು. 105 ಟಿಎಂಸಿ ಸಾಮರ್ಥ್ಯ ಹೊಂದಿರುವ ತುಂಗಭದ್ರಾ ಜಲಾಶಯದಲ್ಲಿ ಪ್ರಸ್ತುತ 51.145 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜಲಾಶಯಕ್ಕೆ ಬರೋಬ್ಬರಿ 90,000ಕ್ಕೂ ಅಧಿಕ ಕ್ಯೂಸೆಕ್ ಒಳಹರಿವಿನ ಪ್ರಮಾಣ ದಾಖಲಾಗುತ್ತಿದ್ದು ನೀರಿನ ಮಟ್ಟ ವೇಗವಾಗಿ ಏರಿಕೆಯಾಗುತ್ತಿದೆ. ಕೇವಲ ಒಂದೇ ದಿನದಲ್ಲಿ ಭಾರಿ ಪ್ರಮಾಣದ ನೀರು ಹರಿದು ಬಂದಿದ್ದು 7 ಟಿಎಂಸಿ ನೀರು ಸಂಗ್ರಹವಾಗಿದೆ. 44 ಟಿಎಂಸಿ ಇದ್ದ ನೀರಿನ ಸಂಗ್ರಹ 51 ಟಿಎಂಸಿಗೆ ಏರಿಕೆಯಾಗಿದೆ. ಒಟ್ಟಲ್ಲಿ ಬರಿದಾಗಿದ್ದ ತುಂಗಭದ್ರಾ ಜಲಾಶಯಕ್ಕೆ ಈಗ ಸಿಂಹಪಾಲು ನೀರು ಹರಿದು ಬರುತ್ತಿರುವುದು ರೈತರ ಪಾಲಿಗೆ ವರವಾಗಿದ್ದು, ಇದೇ ಪ್ರಮಾಣದ ಒಳಹರಿವು ದಾಖಲಾದರೆ ಇನ್ನೊಂದು ವಾರದಲ್ಲಿ 105 ಟಿಎಂಸಿ ಸಾಮರ್ಥ್ಯದ ಜಲಾಶಯ ಸಂಪೂರ್ಣ ಭರ್ತಿಯಾಗಲಿ ಎಂಬುದು ಪ್ರತಿಯೊಬ್ಬ ರೈತರ ಲೆಕ್ಕಾಚಾರ. ವರುಣದೇವನ ಕೃಪೆ ತೋರಿ ಜಲಾಶಯ ಭರ್ತಿಯಾಗಲಿ ಅನ್ನೋದು ನಮ್ಮೆಲ್ಲರ ಆಶಯ.